ಇನ್ನು ರಾಜ್ಯದಲ್ಲಿ ನಾಯಕ ಎನಿಸಿಕೊಂಡಿದ್ದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಇನ್ನು ನೆನಪು ಮಾತ್ರ. ಆಧುನಿಕ ಬೆಂಗಳೂರು ಹರಿಕಾರನಿಲ್ಲದೆ ಹುಟ್ಟೂರಲ್ಲಿ ಸೂತಕ ಆವರಿಸಿದೆ. ಅಗಲಿದ ಧೀಮಂತ ನಾಯಕನಿಗೆ ಇಡೀ ಕರ್ನಾಟಕ ಕಂಬನಿ ಮಿಡಿದಿದೆ. ಒಂದು ವೇಳೆ ಎಸ್ ಎಂ ಕೃಷ್ಣ ಇಲ್ಲ ಅಂದಿದ್ರೆ ಬೆಂಗಳೂರು ಇವತ್ತಿಷ್ಟು ಬೆಳೀತಾ ಇರಲಿಲ್ಲ, IT ಸಿಟಿ ಆಗ್ತಾ ಇರಲಿಲ್ಲ, ಸಿಲಿಕಾನ್ ಸಿಟಿ ಆಗ್ತಾ ಇರಲಿಲ್ಲ, ಅಥವಾ ಏರ್ಪೋರ್ಟ್ ಆಗ್ತಾ ಇರಲಿಲ್ಲ, ಅಥವಾ ಇಲ್ಲಿಗೆ ಈ ಥರ ಒಂದು ಅಂತಾರಾಷ್ಟ್ರೀಯ ಮಟ್ಟದ 100 ಸಿಟಿಗಳ ಪೈಕಿ ಒಂದು ಸಿಟಿ ಬೆಂಗಳೂರು ಅನ್ನುವಂಥ ಹೆಗ್ಗಳಿಕೆ ಸಿಗ್ತಾ ಇಲ್ಲ. ನಿಜವಾಗಲೂ ಕರ್ನಾಟಕದ ಆಧುನಿಕ ಅಂದರೆ ವಿಶೇಷವಾಗಿ ಬೆಂಗಳೂರಿನ ಆಧುನಿಕ ಪಿತಾಮಹ, ಕರ್ನಾಟಕದ ಆಧುನಿಕ ಪಿತಾಮಹ ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯ ನಂತರ ಇಂಥ ಬೆಳವಣಿಗೆ ಯಾವತ್ತೂ ಕೂಡ ಕರ್ನಾಟಕ ಕಂಡಿಲ್ಲ. ಆ ದೊಡ್ಡ ನಾಯಕನಿಗೆ ಒಂದು ದೊಡ್ಡ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಅವರಿಗೆ ಮನಪೂರ್ವಕವಾಗಿ ವಂದಿಸ್ತಾ ಈ ರಿಪೋರ್ಟ್ ನಿಮ್ಮ ಮುಂದೆ. ಸಿಟಿ ಕತ್ರು ಅಸ್ತಂಗತ, ಕೃಷ್ಣನಿಲ್ಲದ ಹುಟ್ಟೂರು ಅನಾಥ. ನಾಡು ಕಂಡ ಧೀಮಂತ ನಾಯಕ ಮಾಜಿ ಸಿಎಂ ಹಾಗೂ ಮಾಜಿ ಕೇಂದ್ರ ಸಚಿವ ಎಸ್ ಎಂ ಕೃಷ್ಣ ಅಸ್ತಂಗತರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ SMK ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಶ್ವಾಸಕೋಶ ಸಮಸ್ಯೆಯಿಂದ ಬಳಲುತ್ತಿದ್ದ ಮಾಜಿ ಸಿಎಂ ಕಳೆದ 6 ತಿಂಗಳಿನಿಂದ ಚಿಕಿತ್ಸೆ ಪಡೆಯುತ್ತಿದ್ರು. 92 ವರ್ಷದ ರಾಜಕೀಯ ಅಜಾತ ಶತ್ರು SMK ಪತ್ನಿ ಹಾಗೂ 2 ಮಕ್ಕಳನ್ನ ಅಗಲಿದ್ದಾರೆ. ನಾಳೆ ರಾಜ್ಯಾದ್ಯಂತ ಸರ್ಕಾರಿ ರಜೆ ಘೋಷಣೆ. ಕರ್ನಾಟಕದಲ್ಲಿ 3 ದಿನ ಶೋಕಾಚರಣೆ. ಮಾಜಿ ಸಿಎಂ ಎಸ್ ಎಂ ಕೃಷ್ಣ ವಿಧಿವಶ ಹಿನ್ನೆಲೆ ನಾಳೆ ರಾಜ್ಯಾದ್ಯಂತ ಸರ್ಕಾರಿ ರಜೆ ಘೋಷಿಸಲಾಗಿದೆ. ರಾಜ್ಯಾದ್ಯಂತ 3 ದಿನ ಶೋಕಾಚರಣೆ ಮಾಡಲಾಗುತ್ತೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ನಾಳೆ ಸರ್ಕಾರದ ರಜಾ ಘೋಷಣೆ ಆಗಿದೆ ಇಡೀ ರಾಜ್ಯದ ಉದ್ದಕ್ಕೂ ಕೂಡ. ಇನ್ನು ನಾಳೆ ಬೆಳಿಗ್ಗೆ 8 ಗಂಟೆವರೆಗೂ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವಿರುತ್ತೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಹುಟ್ಟೂರು ಸೋಮನಹಳ್ಳಿಗೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಹುಟ್ಟೂರಿನಲ್ಲಿ ನಾಳೆ ಮಧ್ಯಾಹ್ನ 3 ಗಂಟೆಯವರೆಗೂ ಅಂತಿಮ ದರ್ಶನಕ್ಕೆ ಅವಕಾಶವಿರುತ್ತೆ. ಸಂಜೆ 4 ಗಂಟೆಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ಇನ್ನು ಅಂತ್ಯ ಸಂಸ್ಕಾರದ ಸಿದ್ಧತೆಯನ್ನ ಪರಿಶೀಲನೆ ಮಾಡೋಕೆ ಸ್ವತಃ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೋಮನಹಳ್ಳಿಗೆ ಭೇಟಿ ನೀಡಿದ್ರು. ಸ್ವಗ್ರಾಮದಲ್ಲಿರೋ ತಂದೆ ತಾಯಿ ಸಮಾಧಿ ಪಕ್ಕದಲ್ಲೇ SM ಕೃಷ್ಣ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಒಕ್ಕಲಿಗರ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆಯಲಿದೆ. ಆಧುನಿಕ ಬೆಂಗಳೂರಿನ ಕನಸು ಕಂಡಿದ್ದ SM ಕೃಷ್ಣ ಅದನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟವರು. ಕರುನಾಡಿನ ಕಣ್ಮನಿ ಎನಿಸಿದ್ದ ಕೃಷ್ಣ ಅಂದಿಗೂ ಇಂದಿಗೂ ಎಂದಿಗೂ ಅಜರಾಮರವೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಇಡೀ ದೇಶದಲ್ಲಿ ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು GST ಕಟ್ಟೋರು ನಾವು ಕರ್ನಾಟಕ. ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯಲ್ಲಿ ಒಂದು ಕಡೆ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಇವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಇಬ್ಬರ ನಡುವೆ ಫೈಟ್, IT ಯುಗ, ಆಮೇಲೆ ಆ ಚರಿಷ್ಮಾ, ಆ ಸ್ಟೈಲು, ಆಮೇಲೆ ವಿದೇಶದಲ್ಲಿ ಓದಿ ಬಂದಿದ್ದರೂ ಕೂಡ ಅದ್ಭುತ ಇಂಗ್ಲೀಷ್, ಅದ್ರ ಜೊತೆಗೆ ಅದ್ಭುತವಾದಂಥ ಕನ್ನಡ, ಅದ್ರ ಜೊತೆಗೆ ಮಂಡ್ಯದ ನಿಮಗೆ ಗೊತ್ತಲ್ಲ, ಮಂಡ್ಯ ಅಂತಂದರೆ ಅದೇ ಅನೇಕ ಬಾರಿ ಹೇಳಿದೆ, ಮಂಡ್ಯ ಅಂದರೆ ಅಂಬರೀಷ್, ಮಂಡ್ಯ ಅಂದರೆ ರಾ. ಆದರೆ ಅದಕ್ಕೆ ಹೊರತಾಗಿ ಎಸ್ ಎಂ ಕೃಷ್ಣನ ಬಗ್ಗೆ ಮಂಡ್ಯದವರು ಕೂಡ ನಮ್ಮ ಕೃಷ್ಣ ಅಂತಿತ್ತು. ಮದ್ದೂರು, ಆಮೇಲೆ ಬೆಂಗಳೂರು ಮೈಸೂರು ಹೈವೇ ಇದೆಯಲ್ಲ, ಈಗ ದಶಪಥ ಆಯ್ತಲ್ಲ, 2 ವೇ ಮಾಡಿದ್ದು ಎಸ್ ಎಂ ಕೃಷ್ಣ. ಫಸ್ಟ್ ಮದ್ದೂರು ತನಕ ಮಾಡ್ತಾರೆ, ಆನಂತರ ಮೈಸೂರು ತನಕ ಮಾಡ್ತಾರೆ. ಆಮೇಲೆ ವಿಕಾಸಸೌಧ ಇದೆಯಲ್ಲ, ವಿಧಾನಸೌಧ ಪಕ್ಕ, ಇವರೇ ಮಾಡಿದ್ದು. ಅಲ್ಲಿ ಒಂದು ಸಿಂಬಲ್ ಇದೆ, ಭಾಳ ಅದ್ಭುತವಾಗಿದೆ. ಆಮೇಲೆ ಯಾವತ್ತೂ ಕೂಡ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದುಕೊಂಡು ಯಾವತ್ತೂ ಕೂಡ ಜಾತಿ ಮಾಡದ ನಾಯಕ. ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಇವರನ್ನೆಲ್ಲ, ಅಂದರೆ ನಿಮಗೆ ಏನು ಪಾಲಿಟಿಕ್ಸ್ ಮಾಡಬೇಕಾಗಿಲ್ಲ. ಅವ್ರನ್ನ ಮೋಟಮ್ಮ ಬೆಳಿಗ್ಗೆ ಮಾತಾಡ್ತಾಯಿದ್ರು, ಮೋಟಮ್ಮ ಅವರು, ನಫೀಸಾ ಫಜಲ್,
ಆಮೇಲೆ ಎಲ್ ಹನುಮಂತಯ್ಯ ಅವರು, ಆಮೇಲೆ ಎಚ್ ವಿಶ್ವನಾಥ್ ಅವರು, ಆಮೇಲೆ ಮಧ್ಯಾಹ್ನದ ಬಿಸಿಯೂಟ, ಸ್ತ್ರೀಶಕ್ತಿ ಸಂಘ, ಯಶಸ್ವಿನಿ ಯೋಜನೆ, ಇದೆಲ್ಲ ಕೂಡ ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯಲ್ಲಿ ನಡೆದು ಬಂದದ್ದು. ಅಜಾತಶತ್ರು, ಪದ್ಮವಿಭೂಷಣ, ಮಾಜಿ ಸಿ ಎಂ ಎಸ್ ಎಂ ಕೃಷ್ಣ ಇನ್ನು ನೆನಪು ಮಾತ್ರ. ನವಬೆಂಗಳೂರು ನಿರ್ಮಾತೃವಿನ ಅಗಲಿಕೆಗೆ ಕರುನಾಡು ಕಂಬನಿ ಮಿಡಿದಿದೆ. ಅದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಎಸ್ಎಂ ಕೃಷ್ಣರನ್ನು ನೆನೆದು ಡಿಕೆಶಿ ಕಣ್ಣೀರು. ರಾಜಕೀಯ ಗುರು ಕಳೆದುಕೊಂಡು ಕಣ್ಣೀರಿಟ್ಟ ರಮ್ಯಾ. ಕರ್ನಾಟಕದ ಮುತ್ಸದ್ದಿ ರಾಜಕಾರಣಿ, ಅಜಾತಶತ್ರು, ನವಬೆಂಗಳೂರು ನಿರ್ಮಾತೃ ಎಸ್ಎಂ ಕೃಷ್ಣ ಅಗಲಿಕೆಗೆ ದೇಶವೇ ಕಂಬನಿ ಮಿಡಿಯುತ್ತಿದೆ. ಪಕ್ಷ ಭೇದ ಮರೆತು ಎಲ್ಲ ರಾಜಕಾರಣಿಗಳು ಅಪ್ರತಿಮ ನಾಯಕನಿಗೆ ಕಣ್ಣೀರ ವಿದಾಯ ಹೇಳಿದ್ದಾರೆ. ದೊಡ್ಡ ಸವಾಲುಗಳನ್ನ ಯಶಸ್ವಿಯಾಗಿ ಎದುರಿಸಿದ್ದಾರೆ. ಸಜ್ಜನ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ. ಅವರು ಮುಖ್ಯಮಂತ್ರಿಯಾಗಿರುವಾಗ ಬರಗಾಲ ಎದುರಿಸಬೇಕಾಗಿ ಬಂತು. ಜೊತೆಗೆ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು. ರಾಜ್ಕುಮಾರ್ ವೀರಪ್ಪ ಕಾಡುಗಳ ವೀರಪ್ಪನವರು ರಾಜ್ಕುಮಾರ್ ಅವರ ಅಪಹರಣ ದೊಡ್ಡ ಸವಾಲನ್ನು ಎದುರಿಸಬೇಕಾಗಿತ್ತು. ಇಬ್ರಾಹಿಮು ನಾವೆಲ್ಲರೂ ಕೂಡ ಮುಂಬೈಗೆ ಹೋಗಿದ್ದು. ನಾವು ಅವ್ರಿಗೆ ತಿಳಿಸೋಕ್ಕೋಸ್ಕರ ಹೋಗಿದ್ದು, ನಾನು ಕಾಂಗ್ರೆಸ್ ಸೇರ್ಕೊತೀನಿ ಅಂತೇಳಿ ತಿಳಿಸ್ಲಿಕ್ಕೆ. ಅವರು ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು, ನೀವು ಕಾಂಗ್ರೆಸ್ ಸೇರ್ತಾ ಇರ್ತಕ್ಕಂಥದ್ದು ಇಟ್ ಈಸ್ ಎನ್ ಹಿಸ್ಟಾರಿಕಲ್ ನೆಸೆಸಿಟಿ ಅಂತ ಹೇಳಿದ್ರು. ಅಲ್ಲೇ ರಾಜಭವನದಲ್ಲಿ ಊಟ ಮಾಡಿ ಭಾಳ ಹೊತ್ತು ಇದ್ದು ಅವ್ರ ಜೊತೆಯಲ್ಲಿ ಬಂದಿದ್ದು. ಒಂದು ರೀತಿ ಸೌಮ್ಯ ಸ್ವಭಾವದ ಸಜ್ಜನ ರಾಜಕಾರಣಿ. ಯಾವತ್ತೂ ಕೂಡ ಶೇಡನ್ ರಾಜಕಾರಣ ಮಾಡಿರಲಿಲ್ಲ, ದ್ವೇಷದ ರಾಜಕಾರಣ ಮಾಡಿರಲಿಲ್ಲ. ಸೊ ಭಾಳ ದೀರ್ಘಕಾಲ ಕರ್ನಾಟಕದ ಜನರ, ದೇಶದ ಜನರ ಸೇವೆಯನ್ನು ಮಾಡಿದ್ದಾರೆ. ಅದರಿಂದ ಕರ್ನಾಟಕದ ರಾಜಕಾರಣ ಒಬ್ಬ ಒಳ್ಳೆ ವಾಗ್ಮಿಯನ್ನು, ಸಂಸತ್ಪಟುವನ್ನು ಕಳ್ಕೊಂಡದ್ದಾಗಿದೆ. ಅದರಿಂದ ರಾಜಕೀಯ ಕ್ಷೇತ್ರಕ್ಕೆ ಭಾಳ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂಥೇಳಿ ಆಶಿಸ್ತೇನೆ. ಮತ್ತು ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಸರ್ ಇಂಗ್ಲಿಷ್ ಅಲ್ಲಿ ಒಂದು ಮೆಸೇಜ್ ಸರ್. ಇಂಗ್ಲಿಷ್ ಇವ್ರು ಬರಕ್ಕೆ ಇವ್ರು ಯಾರು ಸಿಎಂ ಸರ್ ಈ ಕಡೆ